ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಟರಾದ ಶ್ರೀನಗರ ಕಿಟ್ಟಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ. ಸರ್, ಪೊಲೀಸ್ ಇಲಾಖೆಯಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು TV9 ಇವತ್ತು ಹಮ್ಮಿಕೊಂಡಿರುವಂಥದ್ದು. ಸೊ ನೀವು ಕೂಡ ಭಾಗಿಯಾಗಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ, ಏನು ಹೇಳ್ತೀರಿ? ತುಂಬ ಖುಷಿಯಾಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಅಸಾಧಾರಣ ಸೇವೆ ಸಾಧನೆ ಮಾಡಿರೋ ಸಾಧಕರಿಗೆ ಪುರಸ್ಕಾರ. ನಮ್ಮನ್ನು ಕಾಪಾಡುವಂಥ ಒಂದು 3-4 ಅಂಗಗಳಲ್ಲಿ ಪೊಲೀಸ್ ಇಲಾಖೆ ಕೂಡ ಒಂದು. ಅದರಲ್ಲಿ ಸಾಧಿಸಿರೋ ಸಾಧಕರನ್ನು ಕರೆದು ಸನ್ಮಾನ ಮಾಡ್ತಿರೋ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿದೆ, ತುಂಬ ಅರ್ಥಪೂರ್ಣವಾಗಿದೆ, ಒಳ್ಳೆಯದು. ನಮ್ಮ ಇರುವಿಕೆಗೆ, ನಮ್ಮ ಸಂತೋಷಕ್ಕೆ, ನಮ್ಮ ನೆಮ್ಮದಿಗೋಸ್ಕರ ಕೆಲಸ ಮಾಡೋ ಪೊಲೀಸ್ ಇಲಾಖೆ ಎಲ್ರಿಗೂ ನಮ್ಮ ಕಡೆದೊಂದು ಸಲ್ಯೂಟ್. ಆರಕ್ಷಕರು ಸ್ಪೆಷಲಿ ಸೆಲಿಬ್ರಿಟಿಗಳಿಗೆ ರಕ್ಷಕರಾಗಿರ್ತಾರೆ. ಯಾಕಂದರೆ ನೀವು ಯಾವುದೇ ಇವೆಂಟ್ಗೆ ಹೋಗಲಿ ನಿಮ್ಮನ್ನು ತುಂಬಾ ಸೇಫಾಗಿ ಮನೆಗೆ ರೀಚ್ ಮಾಡ್ತಾರೆ ಅವರು. ಪ್ರತಿಯೊಬ್ಬ ನಾಗರಿಕರಿಗೂ ಅವರು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅದೊಂದು ಪೊಲೀಸ್ ಇಲಾಖೆ ಅನ್ನೋದು ನಮ್ಮನ್ನು ಕಾಪಾಡುವಂಥ ಒಂದು ಅಂಗವಾದ್ದರಿಂದ ಅವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀವಿ. TV9ಗೆ ಏನು ಹೇಳ್ತೀರಿ? ಈ ಥರದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಸೊ ಈ ಥರ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ TV9 ಮೊದಲಿನಿಂದಲೂ. TV9ನವರು ತುಂಬ ಬರೀ ಸುದ್ದಿ ಕೊಡೋದಷ್ಟೇ ಅಲ್ಲ, ಸಾಮಾಜಿಕ ಕಳಕಳಿಯನ್ನು ತುಂಬ ತೋರ್ತಾ ಬಂದಿದ್ದಾರೆ. ಅದರಲ್ಲೂ ಈ ಒಂದು ಕಾರ್ಯಕ್ರಮ ಪೊಲೀಸರಿಗೆ ಸಾಧನೆ ಮಾಡಿರೋ ಪೊಲೀಸರಿಗೆ ಸನ್ಮಾನ ಮಾಡುವಂಥದ್ದು ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ. ನಮ್ಮ ಸೇವೆ ಸಲ್ಲಿಸೋರಿಗೆ ನಾವು ಅವ್ರನ್ನ ಸನ್ಮಾನ ಮಾಡಿದಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಕಾಳಜಿ ಬರುತ್ತೆ, ಇನ್ನೂ ಹೆಚ್ಚಿನ ಪ್ರೀತಿ ಬರುತ್ತೆ. ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ಸಲ್ಯೂಟ್.